ನಮಸ್ಕಾರ ಸ್ನೇಹಿತರ. ಇನ್ಮೇಲೆ ಭಾರತದಿಂದ ಅಮೆರಿಕಕ್ಕೆ ಹೋಗುವಂತಹ ಎಲ್ಲ ವಸ್ತುಗಳ ಮೇಲೆ ಶೇಕಡ 100ರಷ್ಟು ಟ್ಯಾರಿಫ್ ಬೀಳತ್ತಂತೆ. ಹೌದು, ಅಮೆರಿಕದ ಸೆನೆಟ್ ಒಂದು ದೊಡ್ಡ ಮಸೂದೆಗೆ ಒಪ್ಪಿಕೊಂಡಿದೆ. ಕಾರಣ ಏನು ಅಂತ ಕೇಳ್ತೀರಾ? ನಾವು ರಷ್ಯಾದಿಂದ ತೈಲವನ್ನ ತೆಗೆದುಕೊಳ್ತೀವಲ್ಲ, ಅದೇ ಮೂಲ ಕಾರಣ. ಸೊ ಇದರಿಂದ ನಮಗೇನು ನಷ್ಟವಾಗತ್ತೆ, ನಮ್ಮ ದೇಶದ ಮೇಲೆ ಏನು ಪರಿಣಾಮ ಬೀಳತ್ತೆ ಅಂದ್ರೆ ನಿಮಗೆ ಏನು ಪರಿಣಾಮ ಬೀಳುವಂತದ್ದು. ಸೊ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಪ್ರತಿಯೊಬ್ಬ ಪ್ರಜೆನೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಇದು. ಸೊ ಹೀಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಈ ಟ್ರಂಪ್ ನ ಹುಚ್ಚಾಟತನಕ್ಕೆ ಯಾವ ಯಾವ ದೇಶಗಳು ಬಲಿ ಆಗ್ತಾ ಇದಾವೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆಗಸ್ಟ್ 8, 2026ರಂದು ಅಮೆರಿಕದ ಸೆನೆಟ್ 86ರಿಂದ 11 ಮತಗಳಿಂದ ಒಂದು ಮಸೂದೆಗೆ ಒಪ್ಪಿಕೊಟ್ಟಿದೆ. ಹೌದು, ಆ ಒಪ್ಪಿಗೆಯನ್ನ ಕೊಟ್ಟ ತಕ್ಷಣ ಈ ಮಸೂದೆಯ ಹೆಸರನ್ನ ಹೇಳ್ತೀನಿ ಕೇಳಿ. ಲಿಂಡ್ಸೆ ಓ ಗ್ರಹಂ ಸ್ಯಾಂಕ್ಷನ್ ರಷ್ಯಾ ಮತ್ತು ಇರಾನ್ ಕಾಯ್ದೆ 2026. ಈ ಮಸೂದೆ ಏನು ಮಾಡುತ್ತೆ ಅಂತ ಗೊತ್ತಾ? ರಷ್ಯಾದಿಂದ ತೈಲ ಅಥವಾ ಅನಿಲ ಜೊತೆಗೆ ಇತರೆ ವಸ್ತುಗಳನ್ನ ನಾವು ಖರೀದಿ ಮಾಡ್ತಾ ಇದ್ರೆ, ಸೊ ಯಾವ ಯಾವ ದೇಶಗಳು ಖರೀದಿ ಮಾಡ್ತಾ ಇದಾವೋ ಆ ಎಲ್ಲ ದೇಶಗಳ ಮೇಲೆ 100% ತೆರಿಗೆಯನ್ನ ವಿಧಿಸಲು ಅಧಿಕಾರವನ್ನ ಕೊಡುತ್ತೆ ಈ ಕಾಯ್ದೆ. ಸೊ ಅಂತದ್ರಲ್ಲಿ ನಮ್ಮ ದೇಶವನ್ನ ಸೇರಿದಂತೆ ಇನ್ನು ಯಾವ ಯಾವ ದೇಶಗಳು ಇದಕ್ಕೆ ಬಲಿ ಆಗ್ತಾವಂತ ಗೊತ್ತಾ? ಚೀನಾ ಸೇರಿದಂತೆ ನಮ್ಮ ಭಾರತ, ಸ್ಲೋವಾಕಿಯಾ, ಹಂಗೇರಿಯಾ ಜೊತೆಗೆ ಅಜರ್ಬೈಜಾನ್, ಈ ಎಲ್ಲ 5 ದೇಶಗಳು ಗುರಿ ಮಾಡಿಸಿಕೊಂಡು ಈ ಕಾಯ್ದೆಯನ್ನ ಜಾರಿ ತರ್ತಾ ಇರುವಂತದ್ದು. ಆದರೆ ಯುರೋಪ್ನ ಅಮೆರಿಕದ ಸ್ನೇಹಿತರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಹೌದು, ಯಾರ್ಯಾರು ಯುರೋಪ್ ದೇಶಗಳಿದಾವೋ, ಅಮೆರಿಕ ಸ್ನೇಹಿತರಿದಾರೋ ಅವರೆಲ್ಲರಿಗೂ ಕೂಡ ವಿನಾಯಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಕಾಯ್ದೆ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತದು. ಸ್ನೇಹಿತರೆ, ವ್ಯಾಪಾರ ಮಾತುಕತೆ ಮೇಲೆ ಒತ್ತಡ ಹೇರುತ್ತೆ. ಈಗಾಗಲೇ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಮಾತುಕತೆ ನಡೀತಿದೆ. ಈ ಮಸೂದೆ ಅಮೆರಿಕಕ್ಕೆ ನಮ್ಮ ಮೇಲೆ ಇನ್ನೊಂದು ಒತ್ತಡವನ್ನ, ಅಸ್ತ್ರವನ್ನ ಕೊಟ್ಟಂತಾಗ್ಬಿಟ್ಟಿದೆ. ಹೌದು, ಏನ್ ಕಾಯ್ದೆ ಇದೆ ಅಲ್ವಾ, ಅಮೆರಿಕಾಗೆ ನಮ್ಮ ವಿರುದ್ಧವಾಗಿ ಇನ್ನೊಂದು ಅಸ್ತ್ರವನ್ನ ತೆಗೆದುಕೊಟ್ಟಂಗಾಗ್ಬಿಡುತ್ತೆ. ಇನ್ನು ಆರ್ಥಿಕ ಪರಿಣಾಮ ಬೀಳುತ್ತೆ. 100% ತೆರಿಗೆ ಬಿದ್ದರೆ ಭಾರತದ ವಸ್ತುಗಳು ಅಮೆರಿಕದಲ್ಲಿ ದುಬಾರಿ ಆಗಬಿಡುತ್ತೆ. ಈಗ 0% ಟ್ಯಾರಿಫ್ ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ ₹1 ಕೂಡ ತೆರಿಗೆ ಇರೋದಿಲ್ಲ. 100ಕ್ಕೆ ಏರಿಕೆ ಆದ ತಕ್ಷಣ ಈಗ ₹100 ಇರುವಂತಹ ವಸ್ತುಗಳು ₹200. ಈಗ ಅಮೆರಿಕದಲ್ಲಿ ಒಂದು ಮೊಬೈಲ್ ಮಾರ್ತಿದೆ ಅಂತ ಅನ್ಕೊಳ್ಳಿ, ಇಂಡಿಯನ್ದು, ಜೊತೆಗೆ ಅಮೆರಿಕದ ಮೊಬೈಲ್ ಕೂಡ ಸೇಮ್ ಪ್ರಾಡಕ್ಟ್, ಅದು ಅಮೆರಿಕದಲ್ಲಿ ರೆಡಿ ಆಗಿರ್ತಕ್ಕಂಥದ್ದು, ಒಂದು ಭಾರತದಲ್ಲಿ ರೆಡಿಯಾಗಿ ಎಕ್ಸ್ಪೋರ್ಟ್ ಆಗಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಮೊಬೈಲ್. ಸೊ ಅದಕ್ಕೆ ಲಾಭ ಅಂತ ಕರೆಯೋಣ, ನಾವು ಹಳೆಯ ಮೊಬೈಲ್ ಹೆಸರು ತೆಗೆಯೋಣ. ಅದಕ್ಕೆ ಎರಡಕ್ಕೂ ಕೂಡ ಒಂದೇ ರೇಟ್ ಇರುತ್ತೆ. ₹100 ಒಂದು ಮೊಬೈಲ್ ನ ಬೆಲೆ ಇದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ 100% ಟ್ಯಾರಿಫ್ ಅನ್ನ ನಮ್ಮ ಭಾರತದ ಮೇಲೆ ಏರಿಸಿದ್ರ ಅಂದ್ರೆ ಆ ಮೊಬೈಲ್ ರೇಟ್ 200ಕ್ಕೆ ಏರಿಕೆ ಆಗತ್ತೆ. ಆಟೋಮೆಟಿಕ್ ಆಗಿ ಡಬಲ್ ಆಗತ್ತೆ. ₹1,000 ಇದ್ರೆ ಅದು ₹2,000ಗೆ ಏರಿಕೆ ಆಗತ್ತೆ. ಆದ್ರೆ ಅಮೆರಿಕದ ವಸ್ತುವಿನ ಬೆಲೆ, ಅಮೆರಿಕದ ಲಾಭ ಮೊಬೈಲ್ ನ ಬೆಲೆ ಸೇಮ್ ಪ್ರಾಡಕ್ಟ್, ಆದ್ರೆ ಬೆಲೆ ಅದು ₹100 ಅಥವಾ ₹1,000 ಇದ್ರೆ ಅದು ₹1,000 ಇರುತ್ತೆ. ನಮ್ಮ ಬೆಲೆ ಮಾತ್ರ ₹2,000ಕ್ಕೆ ಏರಿಕೆ ಆಗತ್ತೆ, ಡಬಲ್ ಆಗತ್ತೆ 100% ಟ್ಯಾರಿಫ್ ವಿಧಿಸಿದ್ರೆ. ಸೊ ಇದು ಆರ್ಥಿಕ ಪರಿಣಾಮ ಬೀಳುತ್ತೆ. ಸೊ ನಮ್ಮ ರಫ್ತು ಕಡಿಮೆ ಆಗಿಬಿಡುತ್ತೆ. ಸೊ ಹೀಗಾಗಿ ಕಂಪನಿಗಳಿಗೆ ನಷ್ಟ, ಉದ್ಯೋಗಕ್ಕೂ ಕೂಡ ಸಮಸ್ಯೆ ಬರುವಂತದ್ದು, ಇದೆಲ್ಲವೂ ಕೂಡ ನಾವು ಎದುರಿಸಬೇಕಾಗತ್ತೆ. ಯಾಕೆ ಭಾರತ, ನಾವು ನಮ್ಮ ಇಂಧನ ಭದ್ರತೆಗಾಗಿ ರಷ್ಯಾದಿಂದ ನಾವು ಅಗತ್ಯ ಬೇಕಾಗಿದೆ, ತೈಲ ಅಗತ್ಯ ಇದೆ. ಸೊ ಹೀಗಾಗಿ ನಾವು ತಗೋತಾ ಇದೀವಿ. ಸರ್ಕಾರ ಈಗಾಗಲೇ ಹೇಳಿದೆ ನಮ್ಮ ಖರೀದಿ ನಮ್ಮ ದೇಶದ ಅಗತ್ಯದ ಮೇಲೆ ಇದೆ ಎಂದು. ಈಗಾಗಲೇ ಟ್ರಂಪ್ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ನಮ್ಮ ದೇಶಕ್ಕೆ ಏನೇನ್ ಅಗತ್ಯ ಬೇಕಾಗತ್ತೆ ನಾವು ಅದನ್ನ ಯಾವ ದೇಶದಿಂದಲೂ ಕೂಡ ನಾವು ಖರೀದಿ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಈಗಾಗಲೇ ಹೇಳ್ಬಿಟ್ಟಿದೆ. ನಮ್ಮ ಖರೀದಿ ನಮ್ಮ ದೇಶದ ಅಗತ್ಯದ ಮೇಲೆ ಇದೆ ಅಂತ. ಈ ಹಿಂದೆ 25% ಒಂದು ಟ್ಯಾರಿಫ್ ಅನ್ನು ಕೂಡ, ಹೆಚ್ಚುವರಿ ತೆರಿಗೆಯನ್ನ ಹಾಕಿದ್ರು, ಆಮೇಲೆ ಅದನ್ನ ತೆಗೆದು ಬಿಟ್ಟಿದ್ರು. ಈಗ ಮತ್ತೆ 100% ತೆರಿಗೆಗೆ ಕಾಯ್ದೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಮಸೂದೆಯಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಸ್ನೇಹಿತರೆ. ಈ ಮಸೂದೆ 100% ತೆರಿಗೆ ಹಾಕಲೇಬೇಕು ಎಂದು ಹೇಳುವುದಿಲ್ಲ. ಬದಲಿಗೆ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಕಚೇರಿ ಆದಂತಹ USTRಗೆ ದರ ನಿಗದಿ ಮಾಡುವ ಅಧಿಕಾರ ಇದೆ.
ಸೊ ಅವ್ರು ಎಷ್ಟು ಬೇಕಾದ್ರೂ ಕೂಡ ದರ ನಿಗದಿ ಮಾಡಬಹುದು. ಮತ್ತೆ ಇಲ್ಲಿ ಈಗ ಟ್ರಂಪ್ ನ ಕೈಯಲ್ಲಿದೆ ಅಂತ ಹೇಳಬಹುದು. ಅಂದ್ರೆ ಟ್ರಂಪ್ ಅಧ್ಯಕ್ಷ ಇದನ್ನ ಬಯಸಿದರೆ 100% ಗಿಂತ ಕಡಿಮೆ ದರ ನಿಗದಿ ಮಾಡಬಹುದಂತೆ, ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ಅಥವಾ ನಮ್ಮ ದೇಶದ ಮೇಲಿರ್ತಕ್ಕಂತಹ ಸ್ನೇಹ ಭಾವ ಇದೆಲ್ಲದರಿಂದಾಗಿ ಆ ದರದಲ್ಲಿ ವಿನಾಯಿತಿ ಕೂಡ ಮಾಡಬಹುದು. ಪ್ರತಿ 180 ದಿನಕ್ಕೊಮ್ಮೆ ಇದನ್ನ ಮರುಪರಿಶೀಲನೆ ಮಾಡುತ್ತಾರಂತೆ. ಇನ್ನು ಟ್ರಂಪ್ ಅವರ ಅಧಿಕಾರಿಗಳು ಈ ಮಸೂದೆಯನ್ನ ಮೃದುವಾಗಿ ಮಾಡಲು ಸಹಾಯ ಮಾಡಿದ್ದಾರೆ. ಅವರು ಹೌಸ್ ನಲ್ಲಿ ಅಂಗೀಕಾರಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಈಗ ಈ ಮಸೂದೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಗೆ ಹೋಗುತ್ತೆ. ಅಲ್ಲಿ ಅಂಗೀಕಾರವಾಗಿ ಟ್ರಂಪ್ ಸಹಿ ಮಾಡಿದರೆ ಕಾನೂನು ಆಗತ್ತೆ. ಇದರ ಜೊತೆಗೆ ಸ್ನೇಹಿತರೆ, ಸೆನೆಟರ್ ರಿಚರ್ಡ್ ಬ್ಲೂಮೆಂಥಾಲ್ ಹೇಳ್ತಾರೆ, ಇವತ್ತು ನಾವು ಉಕ್ರೇನ್ ಜನರಿಗೆ ಹೇಳುತ್ತೇವೆ, ನೀವು ಒಬ್ಬರೇ ಅಲ್ಲ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ ಪುಟಿನ್ಗೆ ಹೇಳ್ತಾರೆ, ನೀವು ಉಕ್ರೇನ್ ವಶಪಡಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳ್ತಾರೆ. ಆದ್ರೆ ಅಮೆರಿಕದ 2 ಸೆನೆಟರ್ಗಳು ಇದನ್ನ ವಿರೋಧಿಸಿದ್ದಾರೆ. ಈ ಮಾತನ್ನ ಅಮೆರಿಕ ತನ್ನ ಕಾಲಿಗೆ ತಾನೇ ಹೊಡೆದುಕೊಳ್ತಾ ಇದೆ ಎಂದು ಹೇಳ್ತಾರೆ ಅವರು. ಹಾಗಾದ್ರೆ ಸ್ನೇಹಿತರ, ಇದು ವ್ಯಾಪಾರ ಯುದ್ಧದ ಆರಂಭನ. ಭಾರತದ ಮೇಲೆ 100% ತೆರಿಗೆ ಬಿದ್ದರೆ ನಮ್ಮ ಜೀವನದ ಮೇಲೆ ಪರಿಣಾಮ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಭಾರತ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಈ 100% ಟ್ಯಾರಿಫ್ ಅನ್ನ ಅಂತ ನೋಡೋಣ. ಸೊ ಇಂತಹ ಆರ್ಥಿಕ ಸುದ್ದಿಗಳಿಗಾಗಿ, ಜೊತೆಗೆ ಎಲ್ಲ ದೇಶದ ಪೊಲಿಟಿಕಲ್ಸ್ ನ್ಯೂಸು, ನಮ್ಮ ದೇಶದ ಪೊಲಿಟಿಕಲ್ ನ್ಯೂಸು, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ಪಡೆಯಲು ನಮ್ಮ ಈ ವಿನೋದ್ ಗೌಡ ರಿಪೋರ್ಟ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ 100% ಟ್ಯಾರಿಫ್ ನ ವಿಚಾರವಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು.